ವಿಠಲ ವಿಠಲ ಪಾಂಡುರಂಗ ವಿಠಲ. ಅಯ್ಯೋ ಪಾಪ. ಶೈಲಜಾ, ನೀನ್ ನನ್ನ ಎನಿಮಿ ಮನೆಗೆ ಹೋಗಿರೋ ವಿಷಯ ನನಗೆ ಗೊತ್ತಾಯ್ತು. ನನಗೆ ರಾಜೇಶ್ವರಿ ಸಿಕ್ ತುಂಬಾ ದಿನ ಆಯ್ತಲ್ಲ ಅಜ್ಜಾಜಿ. ನನ್ ಕರ್ಮಕ್ಕೆ ಆ ರಾಜೇಶ್ವರಿ ಜೊತೆ ಕಾಮೇಶ್ವರಿ ಅಂತ ಒಬ್ಳು ಬಾರ್ನ್ ಆಗಿದ್ದಾಳಲ್ಲ, ಆ ಕಾಮೇಶ್ವರಿ ಮನೆಗೆ ಹೋಗಿರ್ಲಿಲ್ವಾ ನೀನು? ಹೌದು ಹೌದು, ಕಾಮೇಶ್ವರಿ ಮನೆಗೆ ಹೋಗಿದ್ದೆ. ಆ ಕಾಮೇಶ್ವರಿ ನನ್ಗೆ ಎನಿಮಿ ಅಂತ ಗೊತ್ತಿದ್ರು ಅವಳ ಮನೆಗೆ ಯಾಕೆ ಹೋಗಿದ್ದೆ? ನಾನು ಆಗಾಗ ಕಾಮೇಶ್ವರಿ ಮನೆಗೆ ಹೋಗ್ತಿದ್ರೆ ತಾನೇ ಅವಳು ಏನೇನ್ ಮಾಡ್ತಿದ್ದಾಳೆ, ಅವಳ ಸ್ಕೀಮ್ಗಳು ಏನೇನು ಅಂತ ಗೊತ್ತಾಗೋದು. ಏನೇ ಸ್ಪೆಷಲ್ ನ್ಯೂಸ್? ನಾನ್ ಖುಷಿ ಪಡೋ ಅಂತದಿದ್ರೆ ಮಾತ್ರ ಹೇಳು. ಖುಷಿ ಪಡೋದಂತೂ ಏನೂ ಇಲ್ಲ ಅಜ್ಜಾಜಿ, ಆದ್ರೆ ಹೊಟ್ಟೆ ಉರ್ಕೊಳ್ಳೋದಂತೂ ಖಂಡಿತವಾಗ್ಲೂ ಇದೆ. ಮೊನ್ನೆ ಇಂಟರ್ವ್ಯೂ ಮಾಡೋದಕ್ಕೆ ಅಂತ TV 10 ಅವ್ರು ಹೋಗಿದ್ರಂತೆ. ಆಗ ಏನ್ ಕೇಳಿದಾರೆ ಗೊತ್ತಾ? ಅಲ್ಲ, ನೀವು ಸಮಾಜ ಸೇವೆ ಸಿಂಪಲ್ ಆಗಿ ಜೀವನ ಮಾಡ್ತೀನಿ ಅಂತ ಕೊಚ್ಕೋತಿರಲ್ಲ, ನಿಜವಾಗ್ಲೂ ನೀವು ನಿಮ್ ಜೀವನದಲ್ಲಿ ಇದನ್ನೆಲ್ಲ ಪಾಲಿಸ್ತೀರಾ ಅಂತ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ಜಾಜಿ, ಇದು ನಿನಗೂ ಅಪ್ಲೈ ಆಗುತ್ತೆ. ಹೇಳೋದು ವೇದ, ತಿನ್ನೋದು ಬದನೆಕಾಯಿ ಅಂತ ಆಗಬಾರ್ದು. ಆ TV 10 ಅವರು ಕಾಮೇಶ್ವರಿನ ಏನ್ ಕೇಳಿದ್ರು ಗೊತ್ತಾ? ಮೇಡಮ್, ನೀವು ಒಂದೇ ಸರ್ತಿ ಬ್ಯೂಟಿ ಪಾರ್ಲರ್ಗೆ ಹೋದ್ರೆ 3,000 ರೂಪಾಯಿ ಖರ್ಚಾಗುತ್ತೆ. ಇನ್ನು ನೀವು ಉಡೋ ಸೀರೆ ಒಂದ್ಸತಿ ಇಸ್ತ್ರಿ ಮಾಡ್ಸೋದಕ್ಕೆ 200 ರೂಪಾಯಿ ಖರ್ಚಾಗುತ್ತೆ. ಆದ್ರೆ ಬಡವರೋಡೋ ಸೀರೆ ಎಷ್ಟು ಗೊತ್ತಾ? 80 ರೂಪಾಯಿ ಅಂತ ಕೇಳಿದ್ದಾರೆ. ಅದಕ್ಕೆ ಕಾಮೇಶ್ವರಿ ಏನ್ ಹೇಳಿದ್ಲಂತೆ? ಅದಕ್ಕೆ ಕಾಮೇಶ್ವರಿ, ನನಗೆ 10,000 ರೂಪಾಯಿ ಎಕ್ಸ್ಟ್ರಾ ಖರ್ಚಾಗುತ್ತೆ, ಅದ್ರಲ್ಲಿ ಒಂದು ಸಾಧಾರಣ ಕುಟುಂಬ ಜೀವನ ಮಾಡ್ಬೋದು. ಅದಕ್ಕೆ ಇನ್ಮೇಲಿಂದ ನಾನು 5,000 ರೂಪಾಯಿನ ಉಳಿಸಿ ಅದನ್ನ ಒಬ್ರಿಗೆ ದಾನ ಮಾಡ್ತೀನಿ ಅಂತ ಹೇಳಿದ್ಲಂತೆ. 10,000 ರುಪೀಸ್ ಅಲ್ಲಿ 5,000 ರುಪೀಸ್ ಸೇವ್ ಮಾಡ್ತಾಳಂತ. ನಮ್ ದೇಶದಲ್ಲಿರೋ ಎಲ್ಲಾ ಶ್ರೀಮಂತರು ಹೀಗೆ ಉಳಿತಾಯ ಮಾಡಿದ್ರೆ ಬಡವರು ಶ್ರೀಮಂತರ ನಡುವೆ ಇರೋ ಅಂತರ ಕಡಿಮೆ ಆಗುತ್ತೆ ಅಂತ ಹೇಳಿದ್ಲಂತೆ. ನಾನು 6,000 ರುಪೀಸ್ ಉಳಿಸಿ ಬರೀ 4,000 ರುಪೀಸ್ ಅಲ್ಲಿ ಜೀವನ ಮಾಡಿ ತೋರಿಸ್ತೀನಿ. ಅಷ್ಟೇ ಅಲ್ಲ, ಕಾಮೇಶ್ವರಿ ಎಷ್ಟು ಉಳಿಸ್ತಿದ್ದಾಳೆ, ಯಾವ ರೀತಿ ಉಳಿಸ್ತಿದ್ದಾಳೆ ಅಂತ ಅವಳ PA ಎಲ್ಲಾನು ರೆಕಾರ್ಡ್ ಮಾಡ್ತಿದ್ದಾನಂತೆ. ಹಾಗೆ ಉಳಿದಿದ್ದನ್ನೆಲ್ಲ ಯಾರಿಗೆ ದಾನ ಮಾಡ್ತಿದ್ದಾರೆ ಅಂತಾನು ಎಲ್ಲ ರೆಕಾರ್ಡ್ ಮಾಡಿಸಿ ಅದನ್ನ ಮೀಡಿಯಾದವ್ರಿಗೆ ತೋರಿಸಿ ಪಬ್ಲಿಸಿಟಿನ ಗಿಟ್ಟಿಸ್ಕೊತಿದ್ದಾಳಂತೆ. ನಾನು ಅವಳಿಗಿನ್ನ ಜಾಸ್ತಿ ಸೇವ್ ಮಾಡ್ತೀನಿ. ನನ್ನ ಹಬಿನೇ ರೆಕಾರ್ಡ್ ಮಾಡ್ಕೋತಾರೆ. ಉಳಿಸಿದ ದುಡ್ಡನ್ನ ಪುವರ್ ಪೀಪಲ್ಗೆ, ಸ್ಲಮ್ ಪೀಪಲ್ಗೆ ದಾನ ಮಾಡ್ತೀನಿ. ಕರೆಕ್ಟು ಕಣೆ, ನೀನ್ ಮಾಡೋ ಎಲ್ಲಾ ಕೆಲ್ಸಗಳಿಗೂ ದಾಖಲೆ ಇಡು. ಆಗ ನೋಡು, ನಿನ್ ಹೆಸರು ಟಿವಿನಲ್ಲಿ, ಪೇಪರಲ್ಲಿ, ಪಾಂಪ್ಲೆಟ್ ಅಲ್ಲೂ ಬಂದ್ಬಿಡುತ್ತೆ. ಜಾಜಿ, ಈಗ ರೆಡಿನಾ? ಐ ಆಮ್ ರೆಡಿ. ಓಕೆ, ಕ್ಯಾಮ್ರಾ ಅಲ್ಲಿದೆ. ಈಗ ಅದಕ್ಕೆ ನಮಸ್ಕಾರ ಮಾಡಿ ಇನ್ ಶುರು ಹಚ್ಕೋ. ನಮಸ್ಕಾರ ಮಾಡಿದ್ ನನಗ? ನಮಸ್ಕಾರ ಮಾಡಿದ್ದು ನಿಮ್ಗಲ್ಲ, ಕ್ಯಾಮ್ರಾಗೆ. ನನಗೆಂತ ಕ್ಯಾಮ್ರಾನೇ ಪುಣ್ಯ ಮಾಡಿತ್ತು. ಶುರು ಹಚ್ಕೊಳ್ಳಿ. ಹಲೋ ಲೇಡೀಸ್ ಅಂಡ್ ಜೆಂಟಲ್ಮನ್ಸ್, ನಾನು ಬಡವರನ್ನ ಉದ್ಧಾರ ಮಾಡಕ್ ಹೊರಟಿದ್ದೀನಿ. ಪ್ರತಿ ತಿಂಗಳು ನನ್ನ ಖರ್ಚನ್ನ ಆದಷ್ಟು ಕಡಿಮೆ ಮಾಡ್ತೀನಿ. 50% ಜಾಸ್ತಿ ನನ್ನ ಖರ್ಚನ್ನ ಕಡಿಮೆ ಮಾಡಿ ಉಳಿತಾಯ ಮಾಡೋ 6,000 ರೂಪಾಯಿನ ಪ್ರತಿ ತಿಂಗಳು ಒಂದೊಂದು ಬಡ ಕುಟುಂಬಕ್ಕೆ ದಾನವಾಗಿ ಕೊಡ್ತೀನಿ. ಸೂಪರ್ ಜಾಜಿ. ಏನಮ್ಮ ನನ್ನ ಮುದ್ದಿನ ಸೊಸೆ, ಬರೀ ಬಾಯಲ್ಲಿ ಹೇಳೋದಲ್ಲ, ಕೈಯಲ್ಲಿ ಮಾಡಿ ತೋರಿಸ್ಬೇಕು. ಅತ್ತೆ, ನಾನ್ ಯಾರು? ಜಾತಿ ಚಂಬಲ್ದಿನ್ನಿ. ನಾನು ಒಂದ್ಸಲ ಕಮಿಟ್ ಆದ್ರೆ ನನ್ ಮಾತ್ ನಾನೇ ಕೇಳಲ್ಲ, ಆಡಿದನ್ನ ಮಾಡಿ ತೋರಿಸ್ತೀನಿ. ನೀವ್ ಮೊದ್ಲೇ ಗಂಡನ್ ಹೆದರ್ಸೋ ಹೆಂಡತಿ, ಗಂಡನ್ಗೆ ಪೂಸಿ ಹೊಡೆದು ಆಸೆ ತೋರಿಸಿ ಸುಳ್ಳೆಕ್ಕ ಬರ್ಸ್ಬಿಟ್ರೆ? ಈ ಚಂಪಾ ಯಾವಾಗ್ಲೂ ಫಿಟ್ಟಿಂಗ್ ಇಡೋದಕ್ಕೆ ಕಾಯ್ತಾ ಇರ್ತಾಳೆ. ಆದ್ರೆ ಅವಳು ಹೇಳಿದ್ರಲ್ಲಿ ನಿಜ ಇದೆ ಜಾಜಿ. ನೀನು ನಿನ್ ಗಂಡ ರೆಕಾರ್ಡ್ ಮಾಡ್ಕೊಳ್ಳಿ, ಅವಳು ನೀನ್ ಮಾಡೋ ಖರ್ಚುಗಳಿಗೆಲ್ಲ ಲೆಕ್ಕ ಇಡ್ಲಿ. ಕರೆಕ್ಟ್ ಕರೆಕ್ಟ್, ಆಗ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಬಿಟ್ಲಾ? ಹೇಳಿ ಜಗತ್ಗೆ. ಬಾತ್ರೂಮ್ ಅಲ್ಲಿ ನನ್ನ ಹಲ್ಲುಜ್ಜೋ ಬ್ರಷೇ ಕಾಣಿಸ್ತಿಲ್ಲ ಕಣೋ. ಇನ್ಮೇಲಿಂದ ನೀವು ಪೇಸ್ಟ್ನ ಬ್ರಷನ್ನ ಬಳಸಬಾರದಂತೆ. ಯಾರು ಹೇಳಿದ್ದು? ನಾನೇ ಹೇಳಿದ್ದು. ಬ್ರಷ್ಗೆ ಪೇಸ್ಟ್ ಹಾಕೊಂಡು ಹಲ್ಲುಜ್ಜಿದ್ರೆ ದಿನಕ್ಕೆ 3 ರೂಪಾಯಿ ಖರ್ಚಾಗುತ್ತೆ. ಆಮೇಲೆ ನಾನು ಲೆಕ್ಕದಲ್ಲಿ ಬರ್ಕೋಬೇಕಾಗುತ್ತೆ. ಬರ್ಕೊಳ್ಳ? ಬೇಡ ಬೇಡ ಬೇಡ. ಆದ್ರೆ ಹೇಗ್ ಬ್ರಷ್ ಮಾಡ್ಲಿ? ಕಾಮೇಶ್ವರಿ ಏನ್ ಮಾಡ್ತಾರೆ ಗೊತ್ತಾ? ಏನು? ಬೇವಿನ ಕಡ್ಡಿನಲ್ಲಿ ಹಲ್ಲುಜ್ತಾರೆ. ಬೇವಿನ ಕಡ್ಡಿನ? ಹೌದು, ನಯಾ ಪೈಸೆ ಖರ್ಚಿಲ್ಲ. ಬೇವು ಆರೋಗ್ಯಕ್ಕೆ ಒಳ್ಳೇದು, ಹಲ್ಲು ಶುದ್ಧಿ ಆಗುತ್ತೆ. ಬಾಯಲ್ಲಿ ಹಲ್ಗಳಿರೋವರೆಗೂ ಉಳ್ಕಲ್ ಆಗಲ್ಲ. ಪದ್ದು ಬಿಟ್ಲಾ? ಇಮಿಡಿಯೇಟ್ ಆಗಿ ಹೋಗಿ ಬೇವಿನ ಕಡ್ಡಿ ತಗೊಂಡ್ ಬನ್ನಿ. ನಿಮ್ಗೆ ಹೇಳಿದ್ದು ಕೇಳಿಸ್ಲಿಲ್ವಾ? ಹೋಗಿ ಬೇವಿನ ಕಡ್ಡಿ ತಗೊಂಡ್ ಬನ್ನಿ, ನಾನು ಬ್ರಷ್ ಮಾಡ್ಬೇಕು. ಏನಾದ್ರು ಕೊಟ್ರೆ ತಾನೇ ನಾವು ಹೋಗಿ ತಗೊಂಡ್ಬರೋದು. ಹಿಡ್ಕೊಂಡು ಚಚ್ಬಿಡ್ತೀನಿ. ಬ್ರಷ್ಗೆ ಪೇಸ್ಟ್ ಹಾಕೊಂಡು ಬ್ರಷ್ ಮಾಡಿದ್ರೆ ಖರ್ಚಾಗುತ್ತೆ ಅಂತ ನಾನ್ ಯೋಚನೆ ಮಾಡ್ತಿದ್ರೆ ನಿಮ್ ಮಸಾಲೆ ದೋಸೆಗೆ 200 ರೂಪಾಯಿ ಬೇರೆ ಕೊಡ್ಬೇಕಾ? ಐ ಸೆಡ್ ಗೆಟ್ ಔಟ್. ಜಸ್ಟ್ ಮಿನಿಟ್ ಚಾಚಿ ಅವ್ರೆ, ಅದೇನು ಅಂತ ಹೇಳಿ ಹಲ್ಲುಜ್ಜೆ ನಾ ರೆಕಾರ್ಡ್ ಮಾಡ್ಕೊಡ್ತೀನಿ. ನಾನ್ ದಿನ
ದಿನ ಬೆಳಿಗ್ಗೆ ಹಲ್ಲುಜ್ಜೋದಕ್ಕೆ ಪೇಸ್ಟ್ ಬ್ರಷ್ ಯೂಸ್ ಮಾಡೋದೇ ಇಲ್ಲ. ಅದನ್ನ ಯೂಸ್ ಮಾಡೋದ್ರಿಂದ ದಿನಕ್ಕೆ 3 ರೂಪಾಯಿ ಖರ್ಚಾಗುತ್ತೆ. ಅದ್ರ ಬದಲು ಗಾಡ್ ಗಿಫ್ಟ್ ಆಗಿ ಬಂದಿರೋ ಈ ಬೇವಿನ ಕಡ್ಡಿನ ಯೂಸ್ ಮಾಡಿ ಹಲ್ಲುಜ್ತೀನಿ. ಹೀಗುಜ್ಬೇಕು. ಸಮಾಜ ಸೇವೆಯಂತೆ ಬೇವಿನ ಕಡ್ಡಿನ ಹಾಗ ಬಳಸೋದು. ಅದನ್ನ ಹೇಗ್ ಬಳಸ್ಬೇಕು ಅಂತ ಹೇಳ್ಕೊಡಿ ಅಂತ. ಈ ತುದಿನ ಚೆನ್ನಾಗಿ ಜಜ್ಜಿ ಬಳಸಬೇಕಮ್ಮ. ಹಾಗೆ ತಗೊಳ್ಳಿ, ಇದನ್ನ ಚೆನ್ನಾಗಿ ಜಜ್ಜಿ ಬಜ್ಜಿ ತಂದಿದ್ದೀನಿ, ಹಲ್ಲುಜ್ಜಿ ಸರಿ ಹೋಗುತ್ತೆ. ಥ್ಯಾಂಕ್ ಯು. ಉಜ್ಜಿ ಸಾಕು, ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಹಬಿ, ಮೌತ್ ಒಳಗಡೆ ಸಿಕ್ಕಾಪಟ್ಟೆ ಪೇನ್ ಆಗ್ತಿದೆ. ಕೊಡ್ಡಿ ಚುಟ್ಕೊಂಡ್ಬಿಟ್ರಲ್ಲ, ಅದ್ರಿಂದ ಹಾಗಾಗ್ತಾ ಇದೆ. ತಗೊಳ್ಳಿ ಲೆಮನ್ ಟೀ. ಏನಿದು? ಇದಕ್ಕೇನು ಹಾಕಿಲ್ಲ. ಹಾಕಿದ್ರೆ ದುಬಾರಿ ಆಗುತ್ತೆ. ಲೆಮನ್ ಟೀ ಖರ್ಚು ಕಡಿಮೆ. ಏನೇ ಇದು? ಇದಕ್ಕೆ ಲೆಮನ್ ಹಾಕಿಲ್ವಲ್ಲ. ಲೆಮನ್ ಹಾಕ್ತೀನಿ. 1 ಕಪ್ಗೆ 10 ರೂಪಾಯಿ ಆಗುತ್ತೆ. ಲೆಕ್ಕ ಬರ್ಕೊಳ್ಳ? ಬಿಡ ಬಿಡ ಬಿಡ, ನನಗೆ ಬಿಸಿಲು ಸಾಕು. ಯಾಕೆ ಏನಾಯ್ತು? ಒದ್ದಾಡ್ತಾ ಇದೀರಲ್ಲ? ಬಾಯ್ ಸುಟ್ಟು ಹೋಯ್ತು. ಅಷ್ಟೇ ತಾನೇ, ಐಸ್ ಕ್ರೀಮ್ ತಿನ್ನಿ ಸರಿ ಹೋಗುತ್ತೆ. ನಾನು ಐಸ್ ಕ್ರೀಮ್ ತಿನ್ಬೋದಾ? ಗಂಟ್ಲು ಆಪರೇಷನ್ ಆದವ್ರಿಗೆ, ಹಲ್ ಕಿತ್ತಿಸ್ಕೊಂಡವ್ರಿಗೆ ಡಾಕ್ಟ್ರೆ ಹೇಳ್ತಾರೆ ಐಸ್ ಕ್ರೀಮ್ ತಿನ್ನಿ ಅಂತ. ನೀವು ತಿನ್ನಿ. ತಿನ್ನಿ. ಒಂದು ಐಸ್ ಕ್ರೀಮ್ಗೆ 200 ರೂಪಾಯಿ ಆಗುತ್ತೆ. ಅದನ್ನ ಲೆಕ್ಕದಲ್ಲಿ ಬರ್ಕೋತೀನಿ. ಕಾಮೇಶ್ವರಿವರೆಗೂ ನೀವು ಎಷ್ಟು ಖರ್ಚು ಮಾಡ್ತಾ ಇದೀರ ಅಂತ ಗೊತ್ತಾಗ್ಲಿ. ನಾನು ಐಸ್ ಕ್ರೀಮ್ ತಿನ್ನಲ್ಲ. ಐಸ್ ಕ್ರೀಮ್ ತುಂಬಾ ಕಾಸ್ಟ್ಲಿ. ಹಾಳಾಗೋಗ್ಲಿ, ನಾವು ಐಸ್ ಕ್ರೀಮ್ ತಿನ್ಬೋದಾ ಜಗತ್ಗೆ? ಮಕ್ ಹೊಡ್ಬಿಡ್ತೀನಿ. ನಾನೇ ತಿನ್ನೋ ಹಾಗಿಲ್ಲ ಅಂದ್ಮೇಲೆ ನೀವಿಬ್ರು ಏನೋ ಐಸ್ ಕ್ರೀಮ್ ತಿನ್ನೋದು? ನೀವಿಬ್ರು ಐಸ್ ಕ್ರೀಮ್ ತಿನ್ಬಾರ್ದು. ಮೈ ಗಾಡ್, ಡಿಸ್ಕಸ್ಟಿಂಗ್ ಪೀಪಲ್. ಟೈಮ್ ಬೇರೆ ಆಯ್ತು, ಮೀಟಿಂಗ್ ಬೇರೆ ಹೋಗ್ಬೇಕು, ಬಾತ್ ಮಾಡ್ಬೇಕು. ಏನೇ? ನೀವು ಸೋಪ್ ಹಚ್ಚಿ ಸ್ನಾನ ಮಾಡೋದ್ರಿಂದ ಸೋಪ್ ಖರ್ಚು ಲೆಕ್ಕಕ್ಕೆ ಬರುತ್ತೆ. ತಿಂಗಳಿಗೆ 200 ರೂಪಾಯಿ ಸೋಪ್ ಖರ್ಚು ಅಂತ ಬರ್ಕೊಳ್ಳ? ಬೇಡ ಬೇಡ ಬೇಡ. ಮತ್ತೆ ಹೇಗೆ ಸ್ನಾನ ಮಾಡ್ಲಿ? ಕಡಿಮೆ ನೀರ್ ಬಳಸಿ ಕಲ್ಲಿಂದ ಮೈ ಉಜ್ಕೊಳ್ಳೋದ್ರಿಂದ ಸೋಪ್ಗಿಂತ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮಯ್ಯ ಅಲ್ಲ ಕಲ್ಲು. ಬದ್ದು ಬಿಟ್ಲಾ? ಒಂದ್ ಕಲ್ ತಗೊಂಡ್ ಬಂದ್ರು. ಜಗತ್ಗೆ ನೀವು ಅರ್ಜೆಂಟ್ ಆಗಿ ಕಲ್ ತಗೊಂಬನ್ನಿ ಅಂತಾರಲ್ಲ, ಹುಡುಗರು ಲಗೋರಿ ಆಡ್ತಿದ್ರು, ಕಿತ್ಕೊಂಡ್ ಬಂದ್ಬಿಟ್ಟೆ. ಓ ಮೈ ಗಾಡ್, ಈ ಲಗೋರಿ ಕಲ್ಲಲ್ಲಿ ಮೈ ಉಜ್ಕೊಳಕ್ ಆಗುತ್ತಾ? ಎಲ್ಲ ಆಗುತ್ತೆ, ನಡೀರಿ. ಅಬಿ, ನೀವೆಲ್ಲಿಗ್ರಿ ಬರ್ತಾ ಇದೀರಾ? ನೀವು ಕಲ್ಲಲ್ಲಿ ಮುಯಿ ಮುಚ್ಕೊತಿರೋ ಏನೋ ಅಂತ ಏನ್ ಗ್ಯಾರಂಟಿ? ಏನೋ ಯಜಮಾನ್ರೆ, ಇದೊಂದ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ನಿಸ್ತಾ ಇಲ್ಲ? ಅವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಈಗೇನು ನೀವೇ ಈ ಕಡೆ ಬರ್ತೀರೋ ಇಲ್ಲ ನಾನೇ ಆ ಕಡೆ ಬರ್ಲಾ? ಏನ್ರಿ ಇದು? ಮುಖದ ಮೇಲೆಲ್ಲ ಗೆರೆ ಬಿದ್ದಿದೆ. ಚಾಕುವಿನಿಂದ ಕೆತ್ಕೊಂಡ್ರ? ಹಬಿ, ಪದ್ದು ಬಿಟ್ಲ ಯಾವ್ದೋ ಶಾರ್ಪ್ ಸ್ಟೋನ್ ತಂದ್ಕೊಟ್ಬಿಟ್ಟಿದವ್ರ. ಅದನ್ನ ಉಚ್ಕೊಂಡ್ಮೇಲೆ ಹೀಗಾಗೋಯ್ತು. ಮರಳುಗಾಡಲ್ಲಿ ಸ್ನಾನಕ್ಕೆ ನೀರಿಲ್ಲ ಅಂತ ಮರಳಲ್ಲೇ ಮೈನ ಉಚ್ಕೊಂಡ್ರಂತೆ. ಹಾಗಾಯ್ತು ನಿಮ್ ಕತೆ. ಆದ್ರೆ ಇಲ್ಲಿ ಮರಳಿನ ದಾರಿ ಚೆಕ್ ಪೋಸ್ಟ್ ದಾಟಿ ಆಚೆ ಬರೋ ಅಷ್ಟೊತ್ತಿಗೆ 1 ಲೋಡ್ ಮರಳಿಗೆ 70,000 ರೂಪಾಯಿ ಆಗಿರುತ್ತೆ. ಹೌದು. ಈಗ ಊಟಕ್ಕೆ ಏನ್ ಮಾಡ್ತೀರಾ? ಡ್ರೈ ಫ್ರೂಟ್ಸ್ ತಿಂತೀರಾ ಅಥವಾ ಅದ್ರಲ್ಲೂ ಏನಾದ್ರೂ ಉಳಿಸ್ತೀರಾ? ನಾನು ಕಂಪ್ಲೀಟ್ ಆಗಿ ದುಡ್ಡು ಉಳಿಸ್ತೀನಿ. ಆ ಕಾಮೇಶ್ವರನ ಚಾಲೆಂಜ್ ಅಲ್ಲಿ ಬೀಟ್ ಮಾಡ್ತೀನಿ. ಹಾಗಿದ್ರೆ ಕಡಿಮೆ ಬೆಲೆ ಸೊಪ್ಪು ತರಕಾರಿನ ತರಿಸಿ. ಪದ್ದು ಬಿಟ್ಲ ಹಬಿ ಹತ್ರ ದುಡ್ಡು ತಗೊಂಡೋಗಿ ಅತಿ ಚೀಪ್ ರೇಟ್ ಅಲ್ಲಿರೋ ಸೊಪ್ಪು ತರಕಾರಿನ ತಗೊಂಡ್ ಬರ್ತೀನಿ. ಬರ್ತಾ ಬಿಲ್ ತಗೊಂಡ್ ಬರ್ಬೇಕು. ಲೇ ಚಂಪಾ, ಫುಟ್ಪಾತ್ ಅಲ್ಲಿ ತರಕಾರಿ ಮಾಡೋರ್ಗೆ ಯಾರೇ ಬಿಲ್ ಕೊಡ್ತಾರೆ? ಕೇಳಿ ಇಸ್ಕೊಂಡ್ ಬರ್ಬೇಕು. ತಗೊಂಡ್ ಬಂದ್ಮೇಲೆ ಇದು ಕಡಿಮೆ ಬೆಲೆ ಸೊಪ್ಪು ತರಕಾರಿ ಅಂದ್ರೆ ನಾನ್ ನಂಬೋದಿಲ್ಲ. ಮಾರ್ಕೆಟ್ ಕಡೆ ಹೋದಾಗ ನಮ್ಮ ಮನೆ ಹುಡುಗರು ಇಲ್ಲಿ ಬಂದ್ ತರಕಾರಿ ತಗೊಂಡ್ ಹೋದ್ರು ಇಲ್ವೋ ಅಂತ ಕ್ರಾಸ್ ಚೆಕ್ ಮಾಡ್ತೀನಿ. ಕೊಂಡ್ರ ದುಡ್ಡು ಕೊಡ್ತೀನಿ. ಸುಮ್ಮನೆ ಹೋಗಕ್ಕಾಗಿತ್ತಾ? 200 ರೂಪಾಯಿ ಕೊಡ್ತೀನಿ ಕೊಡ್ರು. ನಿಮ್ ಲೆಕ್ಕದಲ್ಲಿ ಬರ್ಕೊಳ್ಳ? ಪದ್ದು ಬಿಟ್ಲ? ಆಯ್ತು ಬಿಡಿ, ಬಿಟ್ಟಿನ ಹೋಗಿ ಬರ್ತೀವಿ. ತಗೊಳ್ಳಿ ಪುಲ್ಕ. ಇದಕ್ಕೆ ಕಾಂಬಿನೇಷನ್ ಏನು ಇಲ್ಲ. ಎಣ್ಣೆ ಇಲ್ದಿರೋ ಚಪಾತಿ ಕಾಂಬಿನೇಷನ್ ಬೇಕೇ ಬೇಕು ಅಂದ್ರೆ ಅದ್ರ ಖರ್ಚು ನಾನು ಬರ್ಕೋಬೇಕಾಗುತ್ತೆ. ಬೇಡ ಬೇಡ, ನನಗಿದೆ ಸಾಕು. ಜಗತ್ಗೆ ಯಾಕೆ ನಿಮ್ಗೆ ಕಷ್ಟ? ಹೋಟೆಲ್ ಹೋಗಿ ಚೆನ್ನಾಗಿ ತಿನ್ಕೋಬಾರ್ದ? ನಾನು ಎಲ್ಲಿ ಹೋಗಿ ಏನೇ ತಿಂದ್ರು ರೆಕಾರ್ಡ್ ಮಾಡ್ಕೊಳಕ್ಕೆ ಅಂತ ಹಬಿ ಬರ್ತಾರೆ, ಲೆಕ್ಕ ಬರ್ಕೊಳಕ್ಕೆ ಅಂತ ಚಂಪಾ ಬರ್ತಾಳೆ. ರೆಕಾರ್ಡ್ ಮಾಡ್ಕೊಬಿಡಿ ಅಂತ ಬಾ ಒಂದ್ಸತಿ ಹೇಳಿದ್ರ ಆಯ್ತು. ಹೊಳಿ ಅಂದ್ರೆ ಗಂಡುಗಲಿ ವಂಶದವರಾದ ನಾವು ಸುಳ್ಳು ರೆಕಾರ್ಡ್ ಮಾಡಕ್ಕಾಗತ್ತಾ? ಏನು ನಡೆಯುತ್ತೋ ಅದನ್ನ ರೆಕಾರ್ಡ್ ಮಾಡ್ಕೋತೀವಿ. ಸತ್ಯವೇ ನಮ್ಮ ತಾಯಿ ತಂದೆ ಅನ್ನೋ ಗೋವಿನ ಹಾಡು ನಮಗೆ ಯಾವಾಗಲೂ ನೆನಪಾಗ್ತಾ ಇರುತ್ತೆ. ಈಗೇನು ಚಪಾತಿಗೆ ಬೆಣ್ಣೆ ಕೊಡ್ಲಾ ಅಥವಾ ತುಪ್ಪ ಕೊಡ್ಲಾ? ಏನ್ ಬೇಕು ಹೇಳಿ, ಕೊಟ್ಟು ಲೆಕ್ಕ ಬರ್ಕೋತೀನಿ. ನಾನು ಏನು ಬೇಡ ಕಣೆ, ನಾನು ಹಾಗೆ ತಿಂತೀನಿ. ಪತ್ತು ಬಿಟ್ಲ, ಪ್ಲೀಸ್ ಹೆಲ್ಪ್ ಮೀ. ರಾಮ ರಾಮ, ಯಾರೇ ಹಿಡಿದಿರೋ
ಯಾತಕ್ಕೆ ಈ ಸೊಪ್ಪು ತಂದಿದ್ದಿಲ್ಲ? ನಮ್ ಜಾಜತ್ತೆಗೆ ಕರೆಕ್ಟ್ ಆಗಿ ಹೇಳಿದ್ವಿ. ಜಾಜಿ ಹಿಡಿದಿರೋ ಭೂತನ ಮೊದಲು ಬಿಡಿಸ್ಬೇಕು. ರಂಗತ್ತೆ ಆಡೋ ಮಾತ್ಕೊಂದು ಅರ್ಥ ಬೇಡವಾ? ಇದು ಬೇವಿನ ಸೊಪ್ಪಲ್ಲ, ನುಗ್ಗೆ ಸೊಪ್ಪು. ಇಷ್ಟೊಂದು ಯಾಕ್ಲೋ ತಂದಿದ್ದಿಲ್ಲ? ಅತ್ತೆವ್ರೆ ಮಾರ್ಕೆಟ್ಗೆ ಹೋಗಿದ್ವಿ, ಅತಿ ಕಡಿಮೆ ಬೆಲೆ ಇರುವಂತಹ ಸೊಪ್ಪು ಯಾವ್ದು ಅಂತ ಕೇಳಿದ್ವಿ. ಅದಕ್ಕೆ ಅವರು ದಂಟಿನ ಸೊಪ್ಪು, ಚಕೋತ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಚಿಲಕರವೆ ಸೊಪ್ಪು, ಅಣ್ಣೆ ಸೊಪ್ಪು, ಬಸಳೆ ಸೊಪ್ಪು, ಬೆರಕೆ ಸೊಪ್ಪು, ಚಿಕ್ಕೆ ಸೊಪ್ಪು ಇವೆಲ್ಲ ಸಿಕ್ಕಾಪಟ್ಟೆ ದುಬಾರಿ ಅಂತಂದ್ರು. ಒಟ್ಟಿಗೆ ಡಬಲ್ ರೇಟ್ ಹೇಳಿದ್ರು. ಅದಕ್ಕೆ ಚೀಪ ಸಿಕ್ತು ಅಂತ ಈ ನುಗ್ಗೆ ಸೊಪ್ಪನ್ನ ತಗೊಂಬಂದ್ವಿ. ಅಳಿಯಂದಿರೆ, ನುಗ್ಗೆ ಸೊಪ್ಪು ನಿಮ್ ಹಾಗೆ ಒಣಗೋಗಿದೆ ಅಲ್ವೇ? ಪರವಾಗಿಲ್ಲ ಅತ್ತವ್ರೆ, ನಮ್ಮ ಜಾಜಕ್ಕೆ ಹೆಂಗೆ ಇದ್ರು ತಿಂತಾರಂತೆ. ಈ ಚುನಾವಣೆ ಟೈಮಲ್ಲಿ ರಾಜಕಾರಣಿಗಳು ಹೇಗೆ ರಾಗ ಹೊಡಿತಾರೆ ಅಂತ ಈಗ ಗೊತ್ತಾಯ್ತು. ಏನಮ್ಮ ನನ್ನ ಮುದ್ದಿನ ಸೊಸೆ, ಮೇವು ಬಂದಿದೆ, ಬಾ 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 ಬಾ. ಮೈ ಗಾಡ್, ಏನು ಇದು ಇಷ್ಟೊಂದು ತಂದ್ಬಿಟ್ಟಿದ್ದೀರಾ? ಯಾವ ಸೊಪ್ಪು? ನುಗ್ಗೆ ಸೊಪ್ಪು. ಇದನ್ ಬಿಟ್ಟು ಬೇರೆ ಇನ್ನೇನು ಸಿಗ್ಲಿಲ್ವಾ ನಿಮ್ಗೆ? ಜಾಜಿ ಅವ್ರೆ, ಇಡೀ ಮಾರ್ಕೆಟ್ ನಲ್ಲಿ ಹಾಫ್ ರೇಟ್ ಚೀಪ್ ರೇಟ್ಗೆ ಇದನ್ ಬಿಟ್ರೆ ಬೇರೆ ಯಾವ ಸೊಪ್ಪು ಸಿಗ್ಲಿಲ್ಲ, ಅದಕ್ಕೆ ತಂದ್ಬಿಟ್ವಿ. ಏ ಗಂಡ ಪಿಳ್ಳೆಗಳ, ಈ ಸೊಪ್ಪಿಗೆ ಎಷ್ಟಾಯ್ತು ಅಂತ ಹೇಳ್ರ, ಲೆಕ್ಕ ಬರ್ಕೊಳ್ಳಿ. ಪಾಂಡುರಂಗ, ಮಿಕ್ಕಿದ ಸೊಪ್ಪಿಗೆ ಕಟ್ಟಿಗೆ 50 ರೂಪಾಯಿ ಅಂತ ಹೇಳಿದ್ರು, 10 ರೂಪಾಯಿಗೆ ಇಷ್ಟೊಂದು ಸೊಪ್ಪು ಕೊಟ್ಬಿಟ್ರಲ್ಲ, ಅದಕ್ಕೆ ತಗೊಂಡ್ ಬಂದ್ಬಿಟ್ವಿ. ಮೊದ್ಲು ಈ ಸೊಪ್ಪನ್ನ ಪಕ್ಕದ ರಸ್ತೆಗೆ ಬಿಸಾಕಿ, ಮೇಕೆ ಕುಲಿಗಳು ಇರ್ತವೆ, ತಿನ್ಕೋತವೆ. ಇದನ್ನ ನಾನ್ ತಿನ್ಬೇಕು ಅಂತಾನೆ ತರ್ಸ್ಕೊಂಡಿರೋದು ಅಂದ್ರೆ. ಏನಮ್ಮ, ಈ ಸೊಪ್ಪನ್ನ ನೀನ್ ತಿಂತೀಯ? ತಿನ್ಲೆ ಎಮ್ಮೆ ಆಗ್ಬಿಡ್ತೀಯಲ್ಲಮ್ಮ. ಅಯ್ಯೋ, ಇರ್ಲಿ ಬಿಡಿ ಅತ್ತೆ, ಕೋಣ ಆಗಿರೋದಕ್ಕಿಂತ ಎಮ್ಮೆ ಆಗಿರೋದೇ ವಾಸಿ ಅಲ್ವಾ? ಚಂಪಾ, ಡೋಂಟ್ ಟಾಕ್ ರಬೇಶ್. ಇದಕ್ಕೆ ಸ್ವಲ್ಪ ಪೆಪ್ಪರ್ ಸಾಲ್ಟ್ ಹಾಕಿ ಬೇಯಿಸ್ಕೊಡು. ಆ ಕಾಮೇಶ್ವರನ ಚಾಲೆಂಜ್ ಅಲ್ಲಿ ಬೀಟ್ ಮಾಡ್ಬೇಕು. ಜಾಜಿ ಅವ್ರೆ, ನಾವು ತಿಂತಿರೋದ್ರಲ್ಲಿ ನಿಮ್ಗೂ ಸ್ವಲ್ಪ ಪಾಲ್ ಕೊಡ್ಬೋದು. ಆದ್ರೆ ಏನ್ ಮಾಡೋದು, ಆ ಪಾಂಡುರಂಗ ಕ್ಯಾಮ್ರಾ ಇಟ್ಕೊಂಡು ಬಕ ಪಕ್ಷಿ ತರ ಕಾಯ್ತಾ ಇದ್ದಾನೆ. ಲೇ ಪದಪ್ಪ, ನೀ ಮಾತಾಡ್ತಿರೋದು ಎಲ್ಲ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಲೇ ಪಾಂಡುರಂಗ, ನನ್ನ ಮಾತುಗಳನ್ನ ತೆಗೆದು ಆ ಜಾಗಕ್ಕೆ ಸಂಗೀತ ಅಂತ ಉಂಟಾ? ಯಾವಳವಳು ಸಂಗೀತ? ಬಿಡಿ, ಸಂಗೀತ ಅಂದ್ರೆ ಮ್ಯೂಸಿಕ್ ನೋಡ, ಇದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ಖರ್ಚಿದ್ರೆ ಮಾತ್ರ ನೀನ್ ರೆಕಾರ್ಡ್ ಮಾಡ್ಬೇಕು. ಈ ತರ ಮಾತುಕತೆನೆಲ್ಲ ರೆಕಾರ್ಡ್ ಮಾಡಂಗಿಲ್ಲ. ಇದನ್ನ ತಿನ್ನೋಕೆ ಸಾಧ್ಯನಾ? ಆಗಲ್ಲ ಅಂದ್ರೆ ಹೇಳಿ. ಮಧ್ಯಾಹ್ನಕ್ಕೆ ಅಂತ ಆಲೂಗಡ್ಡೆ, ಈರುಳ್ಳಿ, ಬೇಳೆ ಹಾಕಿ ಹುಳಿ ಮಾಡಿದೀನಿ. ತುಂಬಾ ಅನ್ನ ಬಡಿಸಿ ತುಪ್ಪನೂ ಸುರಿತೀನಿ. ಗಬಗಬ ಅಂತ ತಿನ್ಬೋದು. ಆದ್ರೆ ಒಂದ್ ಊಟಕ್ಕೆ 500 ರೂಪಾಯಿ ಆಗುತ್ತೆ. ಪರವಾಗಿಲ್ವಾ? ನಾನು ಇದನ್ನೇ ತಿಂತೀನಿ. ಈ ಸೊಪ್ಪೆ ನನಗೆ ತಿಂಡಿ, ಈ ಸೊಪ್ಪೆ ನನಗೆ ಊಟ, ಈ ಸೊಪ್ಪೆ ನನಗೆಲ್ಲ. ಈಗೇನು ಆಯ್ತು? ರಾತ್ರಿ ಊಟಕ್ಕೆ ಏನ್ ಮಾಡ್ತೀರಾ? ನುಗ್ಗೆ ಸೊಪ್ಪಿನ ಪಲ್ಯ, ರಿಪೀಟ್ ಶೋ. ಏನು ನಿನ್ನ ಮಾತಿನ ಅರ್ಥ? ಈಗ ಉಳಿದಿರೋ ನುಗ್ಗೆ ಸೊಪ್ಪಿನ ಪಲ್ಯನ ಬಿಸಾಕಾಗುತ್ತಾ? ಬಿಸಾಕೋದಕ್ಕೂ ಲೆಕ್ಕ ಬರೆಯಬೇಕಾಗುತ್ತೆ. ಅದನ್ನೇ ಬಿಸಿ ಮಾಡು, ರಾತ್ರಿ ತಿಂತೇನೆ. ಜಾಜಿಯಕ್ಕೆ ನಿಮ್ ಮುಖ ನೋಡಕ್ ಆಗ್ತಾ ಇಲ್ಲ. ಪ್ರತಿದಿನ ಅರ್ಧ ಇಂಚ್ ಮೇಕಪ್ ಮಾಡ್ಕೊಂಡು ನಗ್ನಗ್ತಾ ಓಡಾಡ್ತಿದ್ರಿ. ನೋಡೋ ಕನ್ನಡಿಗೆ ಒಂದ್ ಖುಷಿ ಆಗ್ತಾ ಇತ್ತು. ಆದ್ರೆ ಈಗ ಸ್ನೋ ಇಲ್ಲ, ಪೌಡ್ರ್ ಇಲ್ಲ, ಒಳ್ಳೆ ಇಟ್ ಮಾಡ್ಗೋ ಹೀರಮ್ಮನ್ ತರ ಕಾಣ್ತಾ ಇದೀರಾ. ಬೇಕಿದ್ರೆ ಬ್ಯೂಟಿ ಪಾರ್ಲರ್ಗೂ ಹೋಗ್ ಬನ್ನಿ, 3000 ತಾನೆ, ಬರ್ಕೊಂಡ್ಬಿಡ್ತೀನಿ. ಲೇ ಚಂಪಾ, ನಾನಿಲ್ಲಿ 1 ರೂಪಾಯಿ ಉಳಿಸೋದಕ್ಕೂ ಒದ್ದಾಡ್ತಾ ಇದ್ದೀನಿ. ಅಂತದ್ರಲ್ಲಿ ನೀನ್ ಒಟ್ಟಿಗೆ 3000 ರೂಪಾಯಿ ಬೋಳ್ಸಕ್ ನೋಡ್ತಾ ಇದ್ಯಾ? ಏ ಚಂಪಾ, ಬೇಕು ಬೇಕು ಅಂತ ಫಿಟ್ಟಿಂಗ್ ಇಟ್ರೆ ನಾನ್ ಸುಮ್ಮನಿರಲ್ಲ. ಏನ್ ಮಾಡ್ತಿರೋ? ನಿನ್ನ ಹಳ್ಳಿಗೆ ಓಡ್ಸ್ಬಿಡ್ತೀನಿ. ನಾನ್ ಬಿಟ್ಬಿಡ್ತೀನಾ? ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬರ್ತೀನಿ ನಡಿಯೇ, ನಿನ್ನ ಹಳ್ಳಿ ನೋಡ್ದಂಗ ಆಗತ್ತೆ. ಅಪ್ಪಿ, ಯಾವ್ದೋ ವಿಷಯಕ್ಕೆ ನೀವ್ ಇನ್ನೇನು ಕಮಿಟ್ ಆಗೋಕೆ ಹೋಗ್ಬೇಡಿ, ಸುಮ್ಮನೆ ಇಟ್ಬಿಡಿ. ಏನು ಯಜಮಾನ್ರೆ, ನನ್ ಮುಖ ಸುಂದರವಾಗಿ ಕಾಣ್ತಿದ್ಯೋ ಅಥವಾ ಜಾಜಿಯವ್ರ ಮುಖ ಸುಂದರವಾಗಿ ಕಾಣ್ತಿದ್ಯೋ? ಈಗ ಯಾಕೆ ಆ ವಿಷಯ? ನಿಮ್ಗೆ ಕ್ಯಾಮ್ರಾ ಇದೆಯಲ್ಲ, ಅದ್ರಲ್ಲಿ ನೋಡ್ಬೇಕು ಹೇಳಿ ಯಜಮಾನ್ರೆ. ಸ್ವಲ್ಪ ಚಪ್ಪಗ್ ನಿಲ್ಲೆ, ಇಲ್ಲಾಂದ್ರೆ ಕ್ಯಾಮ್ರಾದಾಗ ಹಾಕ್ಬಿಡ್ತೀನಿ. ಪಲ್ಲು ಬಾರ. ಪಲ್ಲು, ನಿಜವಾಗ್ಲೂ ನನ್ನ ಮುಖ ಅಷ್ಟೊಂದು ಹೋಪ್ಲೆಸ್ ಆಗಿ ಕಾಣಿಸ್ತಿದ್ದೀನಿ. ಜಾಜಿಯಕ್ಕೆ ನಿಜ ಹೇಳಿದ್ರೆ ನೀವು ಬೇಜಾರು ಮಾಡ್ಕೋತೀರಾ. ಮನೇಲಿ ಒಂದು ಪೌಡರ್ ಇದೆ, ಕೊಡ್ತೀನಿ, ಹಾಕೋತೀರಾ? ಯಾವ್ದು? ಕೇರಂ ಬೋರ್ಡ್ ಯೂಸ್ ಮಾಡ್ತಾ ಇದ್ವಿ. ಸೈಕಲ್ ಕಳ್ದೋದ್ಮೇಲೆ ಅದನ್ನ ಯಾರು ಯೂಸೇ ಮಾಡ್ತಾ ಇಲ್ಲ ಜಾಜಿಯಕ್ಕೆ. ಸುಮ್ಮನೆ ಮೂಲೆಯಲ್ಲಿ ಬಿತ್ತಿರೋ ಬತ್ತು ನಿಮ್ ಮುಖದ ಮೇಲಾದ್ರೂ ಇರ್ಲಿ. ಜಾಜಿಯಕ್ಕೆ ಹಾಕೊಂಡ್ಬಿಡಿ, ಅದೇನ್ ಕಾಸ್ಟ್ಲಿ ಅಲ್ಲ. ಸರಿ ಕೊಡೆ. ಏನಿದು ಈ ತರ ಸ್ಮೆಲ್ ಬರ್ತಾ ಇದೆ? ಏನಪ್ಪ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಏನಮ್ಮ ಪಲ್ಲು? ಏನಪ್ಪ, ಈ ಕೇರಂ ಬೋರ್ಡ್ ಪೌಡ್ರನ್ನ ಎಲ್ಲಿಂದಪ್ಪ ತಂದಿದ್ದು? ಕೇರಂ ಮಾಡೋ ಆಸೆಗೋಸ್ಕರ ಫುಟ್ಪಾತ್ ಇಂದ 5 ರೂಪಾಯಿಗೆ ತಂದ್ಬಿಟ್ವಿ. 6 ತಿಂಗಳಾದ್ರೂ ಮುಂಡೆ ಇನ್ನೂ ಕಾಲಿನೇ ಆಗಿಲ್ಲ. ಏನಪ್ಪ, ಈ ಪೌಡ್ರನ್ನ ಮುಖಕ್ಕೆ ಹಚ್ಕೋಬೋದಾ?
ಏನಮ್ಮ ಪಲ್ಲು ಹಿಂಗ್ ಕೇಳ್ತೀಯ? ಇದು ಹಾಲಿನ ಒಂದು ಪೌಡ್ರು. ಗಾಯಕ್ಕೂ ಹಚ್ಕೋಬಹುದು, ಮುಖಕ್ಕೂ ಹಚ್ಕೋಬಹುದು, ಕೇರಂ ಬೋರ್ಡ್ಗೂ ಹಾಕ್ಬೋದು. ಅಷ್ಟೇ ಅಲ್ಲ, ಬಸ್ ಮನೆಗೂ ಸಿಂಪಡಿಸ್ಬಹುದು. ಜಾಗಕ್ಕೆ ಹಚ್ಕೊಳ್ಳಿ. ಈ ಜಾಗಕ್ಕೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಪ್ಯಾಚಸ್ ಇದೆ, ಅದನ್ನೆಲ್ಲ ಫಿಲ್ ಮಾಡ್ಕೊಂಡ್ಬಿಡಿ. ಏನೇ ಇದು, ನನ್ನ ಸೊಸೆ ದೆವ್ವದ ಥರ ಕಾಣ್ತಾ ಇದ್ದಾಳೆ. ಅವ್ರ ಮೊದ್ಲಿಂದಾನು ಹಾಗೆ ಇದ್ದಿದ್ದು, ಇವತ್ತು ನಿಜವಾದ ಬಣ್ಣ ಬಯಲಾಗಿದೆ ಅಷ್ಟೇ. ಈಗ ಓಕೆನಾ? ಧೈರ್ಯವಾಗಿ ಒಪ್ಪು ಹೋಗೋದಾ? ಆರಾಮಾಗಿ ಓಡ್ ಬನ್ನಿ. ನಿಮ್ಮನ್ನು ನೋಡೋ ಜನಕ್ಕೆ ಧೈರ್ಯ ಇರ್ಬೇಕು ಅಷ್ಟೇ. ಚಂಪಾ ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದ್ಬಿಡ್ತೀನಿ. ಪಕ್ಕೆ ಮುರಿಯೋ ಮಾಡಿ ಪಕ್ಕದಲ್ಲಿರ್ಲಿ, ನಾವು ನಿಮ್ ಜೊತೆ ಬರ್ತೀವಿ. ನೀನ್ ಇಲ್ಲಿಗೆ ಬರ್ತಾ ಇದ್ಯಾ? ನೀವೊಬ್ರೆ ಹೊರಗಡೆ ಹೋಗಿ ನಿಮ್ಗೆ ಬೇಕಾಗಿದ್ದನ್ನೆಲ್ಲ ತಿಳ್ಕೊಂಡ್ ಬಂದ್ಬಿಟ್ರೆ ಯಾರಿಗ್ ಗೊತ್ತಾಗುತ್ತೆ? ಅದನ್ನೆಲ್ಲ ಲೆಕ್ಕ ಇಡೋರು ಬೇಕೋ ಬೇಡವೋ? ಚಂಪಾ, ನಿನ್ನ ತಲೆ ಅಂದ್ರೆ ತಲೆ ಕಣೆ. ರಾಜು ತೋಳೋದನ್ನ ತಪ್ಪಿಸ್ಬಿಟ್ಟೆ. ನಡೀರಿ, ನಿಮ್ ಜೊತೆ ನಾವು ವಾಕಿಂಗ್ ಬರ್ತೀವಿ. ನೋ, ನಾನ್ ವಾಕಿಂಗ್ ಹೋಗಲ್ಲ. ಜಾಜಕ್ಕೆ ನಮ್ಮ ಐಡಿಯಾ ಎಲ್ಲ ಫ್ಲಾಪ್ ಆಗೋಯ್ತಲ್ಲ. ಫಸ್ಟಾಗಿ ದೋಸೆ ಭವನ್ ಓಪನ್ ಆಗಿದೆ, ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡೋಗಿ ನಿಮ್ಮ ಕಾಸಲ್ಲೇ ನಿಮ್ಗೆ ದೋಸೆ ಕೊಡಿಸ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡ್ವಿ. ನಮ್ಮ ಆಸೆ ಎಲ್ಲ ನಿರಾಸೆ ಆಗೋಯ್ತು. ಹಾಳಾಗೋಗ್ಲಿ ಜಾಜಿ ಅವ್ರೆ, ಒಂದ್ 200 ರೂಪಾಯಿ ಕೊಟ್ಬಿಡಿ. ನಿಮ್ಮ ಹೆಸರು ನಾವಿಬ್ರು ದೋಸೆ ತಿನ್ಕೊಂಡ್ಬರ್ತೀವಿ. ಆ ಖರ್ಚಿನ ಬುಕ್ಕಲ್ಲಿ ಬರ್ಕೊಳ್ಬೇಕಾಗುತ್ತೆ. ಈ ತಿಂಗಳು ಹೇಗಾದ್ರೂ ಮಾಡಿ 6,000 ರೂಪಾಯಿ ಉಳಿತಾಯ ಮಾಡಿ ಬಡವ್ರಿಗೆ ದಾನವಾಗಿ ಕೊಟ್ಟು ಆ ಕಾಮೇಶ್ವರಿ ಚಾಲೆಂಜ್ ನ ಬೀಟ್ ಮಾಡ್ಬೇಕು. ಹಾಗಾಗಿ ಈ ತಿಂಗಳು ನಿಮ್ಗೆ ಮಸಾಲೆ ದೋಸೆ ಮನಿ ಕಟ್. ಅದೇ ನಾನು ನಿನಗೇನು ಬಂತಮ್ಮ? ಲಾಲಿಗೇನು ಗುದ್ದು ಬಿಡ್ತಾ ಹೇಗೆ? ಮುಖ ಯಾಕೆ ಮುಚ್ಕೊಂಡಿದೀಯಾ? ಅದೇ ಅದು ನನಗೆ ಯಾವ ಫೇಸ್ ಕ್ರೀಮ್ ಯೂಸ್ ಮಾಡ್ತಿಲ್ವಲ್ಲ, ಬಿಸ್ಲಿಗೆ ಹೋದ್ರೆ ಸ್ಕಿನ್ ಟ್ಯಾನ್ ಆಗಿ ಕಪ್ಪಾಗ್ಬಿಡುತ್ತೆ ಅಂತ ಫೇಸ್ ನ ಈ ರೀತಿ ಕವರ್ ಮಾಡ್ಕೊಂಡಿದ್ದೀನಿ. ಅಯ್ಯೋ, ಇನ್ನು ಅದೇನೇನು ಬಾಳ್ ಬೀಳ್ತೀಯೋ ಆ ದೇವರಿಗೆ ಗೊತ್ತು. ಮೈ ಗಾಡ್, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ, ಏನಪ್ಪ ಮಾಡೋದು? ಬರೀ ಸೊಪ್ಪು ತಿಂದು ತಿಂದು ನಾಲ್ಗೆಲ್ಲ ಮರ್ಗೆಟ್ ಹೋಗ್ಬಿಟ್ಟಿದೆ. ಐಸ್ ಕ್ರೀಮ್ ತಿಂದ್ರೆ ಹೊಟ್ಟೆ ಎಲ್ಲ ಕೂಲ್ ಕೂಲ್ ಆಗ್ಬಿಡುತ್ತೆ. ಒಂದ್ ಕಪ್ ಐಸ್ ಕ್ರೀಮ್ಗೆ 100 ರೂಪಾಯಿ, ಅಲ್ಲಿಗೆ 200 ರೂಪಾಯಿ ನೆಗದ್ ಬಿತ್ತು. ಚಂಪಾ, ನಿಮ್ಗೆ ಯಾಕೋ ಟೂ ಮಚ್ ಆಗೋಣ. ಇದೊಳ್ಳೆ ಕತೆ ಆಯ್ತಲ್ಲ. 4,000 ರೂಪಾಯಿನಲ್ಲಿ ಜೀವನ ಮಾಡ್ತೀನಿ, 6,000 ರೂಪಾಯಿನ ಉಳಿಸ್ತೀನಿ, ಆ ದುಡ್ಡನ್ನ ಸ್ಲಮ್ನವ್ರಿಗೆ ಹಂಚ್ತೀನಿ ಅಂತ ಹೇಳ್ದವ್ರು ನೀವ್ ತಾನೇ? ಕದ್ದಿದ್ದು ಆಯ್ತು, ತಿಂದಿದ್ದು ಆಯ್ತು, ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದು ಆಯ್ತು, ಚಂಪಾ ಲೆಕ್ಕ ಇಟ್ಕೊಂಡಿದ್ದು ಆಯ್ತು. ಇನ್ಯಾಕ್ರಿ ಹಿಂದೂ ಮುಂದೆ ನೋಡ್ತೀರಾ? ಆರಾಮಾಗಿ ಚಪ್ಪರ್ಸಿ. ಜಾಜಿ ಅವ್ರೆ, ನೀವ್ ಯಾಕೆ ಕದ್ದು ತಿನ್ನಕ್ ಹೋದ್ರೆ? ಬಾವ ರೆಕಾರ್ಡ್ ಮಾಡ್ತಿದ್ರನ್ನು ಕಾಮನ್ ಸೆನ್ಸು ನಿಮ್ಗಿಲ್ವಾ? ಆ ಚಂಪನ್ ಕಣ್ ತಪ್ಸಿ ಹೇಗ್ ತಿನ್ನೋದು ಅಂತಾನೆ ಗೊತ್ತಾಗ್ತಿಲ್ಲ. ಹಾಳಾಗಿ ಹೋಗ್ಲಿ, ಒಂದು ಐಡಿಯಾ ಕೊಡ್ತೀನಿ ಕೇಳಿ. ರಾತ್ರಿ ಎಲ್ಲ ಮಲಗದ್ಮೇಲೆ ಸೀದಾ ಅಡುಗೆ ಮನೆಗೆ ಹೋಗಿ ಏನು ಬೇಕು ಅದನ್ನ ಗಬ 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 ಅಂತ ತಿಂದು ಬಿಸಾಕ್ಬಿಡಿ. ನೋನು, ಆ ಚಂಪ ಎಷ್ಟು ಚಪಾತಿ ಇದೆ, ಅನ್ನ ಸಾಂಬಾರು ಎಷ್ಟಿದೆ ಅಂತ ಲೆಕ್ಕ ಮಾಡಿಟ್ಟಿರ್ತಾಳೆ ಕಣೋ. ಏನು? ಜಾಜಕ್ಕೆ ನಿಮಗೆ ಡ್ರೈ ಫ್ರೂಟ್ಸು ಅಂದ್ರೆ ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಉತ್ತುತ್ತೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದನ್ನ ಯಾರು ಲೆಕ್ಕ ಇಡೋದಕ್ಕಾಗಲ್ಲ. ರಾತ್ರಿ ಅಡ್ಗೆ ಮನೆ ನುಗ್ಗಿ ಎಷ್ಟು ಬೇಕೋ ಅಷ್ಟು ತಿಂದುಬಿಡಿ. ರಾತ್ರಿ ಊಟಕ್ಕೆ ಸೊಪ್ಪಿನ ಪಲ್ಯನೇ ಬಿಸಿ ಮಾಡ್ಕೊಡ್ಲಾ? ನಾನು ಡಯಟ್ ಮಾಡ್ತಾ ಇದೀನಲ್ಲ, ಹಾಗಾಗಿ ನಂಗೆ ರಾತ್ರಿ ಊಟ ಬೇಡ. ಆಯ್ತು, ಉಪವಾಸ ಇರಿ, ಸಣ್ಣ ಆದ್ರೂ ಆಗ್ತೀರಾ. ಒಟ್ಟು 6 ದ್ರಾಕ್ಷಿ ಆಯ್ತು, 8 ಗೋಡಂಬಿ ಆಯ್ತು, 4 ಖರ್ಜೂರ ಆಯ್ತು. ಪಕ್ಕದಲ್ಲಿ ಬಾದಾಮಿನೂ ಇದೆ, ಅದನ್ನು ತಿನ್ಬಿಡಿ. ಕಲ್ ಸಕ್ಕರೆ ಎಲ್ಲಿದೆ ಅಂತ ಅದನ್ನು ಹೇಳ್ಬಿಡೆ. ಬೇಡ ಬೇಡ, ನನ್ಗಿಷ್ಟೇ ಸಾಕು. ಏ ಚಂಪಾ, ಯಾಲೆ ಅದು ಕಳ್ಳನಾ? ಕಳ್ಳರಲ್ಲತ್ತೆ, ನಿಮ್ಮ ಮುದ್ದಿನ ಸೊಸೆ. ಕದ್ದು ಮುಚ್ಚಿ ಅಡ್ಗೆ ಮನೆಗೆ ಬಂದು ದ್ರಾಕ್ಷಿ, ಗೋಡಂಬಿ, ಖರ್ಜೂರನ ಕದ್ದು ತಿಂತಾ ಇದಾರೆ. ದುಡ್ಡು ಉಳ್ಸೋ ಮುಖನ ಅದು? ಹಾಗೇನು ಇಲ್ಲ, ನಾನ್ ತಿನ್ಬೇಕು ಅಂತ ಏನ್ ಬರ್ಲಿಲ್ಲ. ಡಯಟ್ ಮಾಡ್ತಾ ಇದೀನಲ್ಲ, ಖಾಲಿ ಹೊಟ್ಟೆಲಿ ಹಾಗೆ ಮಲಗಬಾರ್ದು, ಅದಕ್ಕೆ ಲೈಟ್ ಆಗಿ ತಗೋತಾ ಇದ್ದೀನಿ. ನೀವ್ ಲೈಟ್ ಆಗಿ ತಿಂದಿದ್ದಕ್ಕೆ ನಾನು ಲೈಟ್ ಆಗಿ ಲೆಕ್ಕ ಬರ್ಕೊಂಡಿದೀನಿ. ಈಗ ನೀವ್ ತಿಂದಿದ್ದು 100 ರೂಪಾಯಿ ಆಗೋಯ್ತು.
ದಿನಕ್ಕೆ 125 ರೂಪಾಯಿ ಖರ್ಚು ಮಾಡ್ಬೇಕಾಗಿತ್ತು. ನೀವು ಅದಕ್ಕಿಂತ ಜಾಸ್ತಿನೇ ಮಾಡ್ತಿದ್ದೀರಲ್ರಿ. ಇನ್ನೇನ್ ಉಳಿಸ್ತೀರಾ ಮಣ್ಣು? ಜಾಜಕ್ಕೆ ತಗೊಳ್ಳಿ ನಿಮ್ ಡ್ರೆಸ್. ಮೈ ಗಾಡ್, ಏನೇ ಪಲ್ಲು ಸರಿಯಾಗಿ ವಾಶ್ ಮಾಡಿಲ್ಲ. ನೀರೆಲ್ಲ ಅದ್ದಿ ಎತ್ತದ ಹಾಗಿದೆ. ಸೋಪ್ ಹಾಕಿಲ್ವಲ್ಲ? ಸೋಪ್ ಹಾಕಿ ಹೋಗಿದ್ರೆ ಅದ್ರ ಖರ್ಚು ನಿಮ್ ತಲೆಗೆ ಬರುತ್ತೆ. ಅಟ್ಲೀಸ್ಟ್ ಐರನ್ ಮಾಡ್ಬೋದಿತ್ತಲ್ವಾ? ಐರನ್ ಮಾಡ್ಬೇಕು ಅಂದ್ರೆ ಕರೆಕ್ಟ್ ಖರ್ಚಾಗುತ್ತೆ. ಯೂನಿಟ್ಗೆ ಇಷ್ಟು ಅಂತ ಕಟ್ ಮಾಡ್ಬೇಕಾಗುತ್ತೆ. ಮಾಡ್ಕೊಡ್ಲಾ? ನಾನು ಇದನ್ನೇ ಹಾಕೋತೀನಿ. ಇದನ್ನೇನು ಗಂಡುಗಲಿ ವಂಶದ ಮನೆ ಅನ್ಕೊಂಡಿದ್ಯಾ ಇಲ್ಲ ಬೆಕ್ಕರ್ಸ್ ಕಾಲೋನಿ ಅನ್ಕೊಂಡಿದ್ಯಾ? ಅದು ನಾನ್ ಕಣೋ. ರಾಜಕ್ಕೆ ರಾಜ್ಕುಮಾರಿ ತರ ಲಕ 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 ಅಂತ ಹೊಳಿತಾ ಇದ್ದ ನೀವು ನೋಡಿದ ಜನ ಪಕ 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 ಅಂತ ನಗುವಂಗಾಗೋಯ್ತೆ. ನೀವೇನಾದ್ರೂ ರಸ್ತೆಯಲ್ಲಿ ಇಟ್ಕೊಂಡು ಕೈ ಚಾಚಿ ಅಮ್ಮ ತಾಯೇ ಅಂದ್ರೆ ಸಾಕು, 8 4 ಬಿಸ್ಸಾಕ್ ಹೋಗ್ಬಿಡ್ತಾರೆ. ಪತ್ತು 8 4 ಬೆಲೆ ಇಲ್ಲ ಅಲ್ವೇನೋ? ಅದಕ್ಕೆ ತಾನೇ ಬಿಸಾಕ್ ಹೋಗೋದು. ಅಷ್ಟೊಂದು ಕೆಟ್ಟದಾಗ ಕಾಣಿಸ್ತಾ ಇದೀನೇನ್ರೋ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ ಜಾಜಕ್ಕೆ? ಹಾಗಾದ್ರೆ ನಾನು ಇವತ್ತು ಮೀಟಿಂಗ್ ಹೋಗಲ್ಲ. ನೀವು ಹೋಗಲ್ಲ ಅಂತಂದ್ರೆ ಆ ಕಾಮೇಶ್ವರಿ ಎಲ್ಲಾ ಕಡೆ ಓಡಾಡ್ತಿದ್ದಾಳೆ. ಮಹಿಳಾ ಸಂಘಕ್ಕೆ ಹೋಗ್ತಾಳೆ, ಮೀಟಿಂಗ್ ಹೋಗ್ತಾಳೆ, ಭಾಷಣ ಮಾಡಿ ಜನದ ಹತ್ರ ಚಪ್ಪಾಳೆನ ಗಿಟ್ಟಿಸ್ಕೊತಾ ಇದ್ದಾಳೆ. ಅದು ನಿಮಗೆ ಗೊತ್ತಾ? ಆ ಕಾಮೇಶ್ವರಿ ದುಡ್ಡನ್ನು ಉಳಿತಾಯ ಮಾಡಿ ತನ್ನ ಗ್ಲಾಮರ್ನು ಕಾಪಾಡ್ಕೊಂಡು ಬಂದಾಳೆ ಅಂದ್ರೆ ಏನೋ ರಹಸ್ಯ ಇರ್ಬೇಕು. ಆ ಕಾಮೇಶ್ವರಿ ಹೇಗ್ ಮನೆ ಉಳಿಸ್ತಾಳೆ ಅನ್ನೋದನ್ನ ತಿಳ್ಕೊಂಡ್ ಬಂದ್ರು. ಸುಮ್ನೆ ತಿಳ್ಕೊಂಡ್ ಬರಕ್ಕಾಗಲ್ಲ. ಗೊತ್ತು ಬಿಟ್ಲ, ಮೀಟಿಂಗ್ ಹೋಗಕ್ಕೆ ಆಟೋ ಚಾರ್ಜ್ಗೆ ನಿಮ್ ಹತ್ರನೇ ದುಡ್ಡು ಕೇಳೋಣ ಅನ್ಕೊಂಡಿದ್ದೆ. ಜಾಜಕ್ಕೆ ಜಾಜಕ್ಕೆ ರಾಜಿಯವ್ರೆ, ಏನಾಯ್ತು? ಇಷ್ಟಾಯ್ತು. ಮೈ ಗಾಡ್, ಇದ ಮ್ಯಾಟ್ರು. ಆ ಶೈಲಜನ್ ಕರ್ಸಿ ಸರಿಯಾಗಿ ಬೆಂಡಕ್ತೀನಿ. ಏನೇ ಶೈಲಜಾ, ಆ ಕಾಮೇಶ್ವರಿ ದುಡ್ಡನ್ನ ಉಳಿತಾಯ ಮಾಡ್ತಾ ಇದ್ದಾಳೆ, ಉಳಿಸಿರೋ ದುಡ್ಡನ್ನ ಬಡ ಬಗ್ಗರಿಗೆ ದಾನ ಮಾಡ್ತಾ ಇದ್ದಾಳೆ, ಹಾಗ್ ಮಾಡ್ತಾ ಇದ್ದಾಳೆ, ಹೀಗ್ ಮಾಡ್ತಾ ಇದ್ದಾಳೆ ಅಂತೆಲ್ಲ ಬಡಾಯಿ ಕೊಚ್ಕೊಂಡಿಯಲ್ಲ. ಅವಳು ನನಗಿಂತ 10 ಪಟ್ಟು ಜಾಸ್ತಿ ಖರ್ಚು ಮಾಡ್ತಾ ಇದ್ದಾಳೆ. ಅವಳಿಗೆ 1 ತಿಂಗಳಿಗೆ 1 ಲಕ್ಷ ರೂಪಾಯಿ ಖರ್ಚು ಬರ್ತಿದೆ. ಈ ವಿಷಯನ ನೀನ್ ನನ್ಗೆ ಯಾಕೆ ಹೇಳಿಲ್ಲ? ಯಾಕೆ ಹೇಳಿಲ್ಲ ಅಂದ್ರೆ ನಿನ್ ಗಂಡ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಅದಕ್ಕೆ ಹೇಳಿಲ್ಲ. ಹಬಿ ಹಬಿ ಕಮ್ ಹಿಯರ್. ಯಾವ್ರೆ ಕ್ಯಾಮ್ರಾ ರೆಡಿ, ಶೂಟ್ ಮಾಡ್ಲಾ? ನಿಮ್ ಮುಖಕ್ಕೆ ಕ್ಯಾಮ್ರಾ ಬರ ಕೇಳು. ಕೊಡ್ರಿ ಇಲ್ಲಿ. ಏನ್ರಿ ಶೈಲಜಾ ಹತ್ರ ಏನ್ರಿ ಹೇಳಿದಿರಾ? ಏನ್ರಿ ಹೇಳಿದಿರಾ? ಶೈಲು ಎಲ್ಲ ಹೇಳ್ಬಿಟ್ಟ. ಅದು ಹೋದ ತಿಂಗಳು ನೀವು 80,000 ರೂಪಾಯಿ ನನ್ನ ತಲೆ ಮೇಲೆ ಎಳೆದ್ರಲ್ಲ, ನಿಮ್ಮ ಖರ್ಚನ್ನ ಹೇಗಾದ್ರೂ ಕಡಿಮೆ ಮಾಡ್ಬೇಕು ಅಂತ ಶೈಲುನ ಕೇಳಿದೆ. ಅವಳು ಈ ಐಡಿಯಾ ಕೊಟ್ಲು. ಅದ್ರ ಪ್ರಕಾರ ಈ ತಿಂಗಳು ನೀವು 3,000 ರೂಪಾಯಿ ಖರ್ಚು ಮಾಡಿದ್ದೀರಾ. ಇದನ್ನೇ ಮುಂದುವರಿಸಿ. ಸಾಕು, ಸುಮ್ನೆ ಇರಿ ಹಬಿ. ಎಷ್ಟೇ ಮೋಸ ಮಾಡ್ತೀರಾ? ಬೇಕು ಬೇಕು ಅಂತ ನನ್ನ ಬೆಂಗರ್ ತರ ಮಾಡಿದಿರಾ. ನಾನ್ ಇಂಚೆನ ಇಲ್ಲಿಗೆ ಬಿಡಲ್ಲ. ಈ 1 ತಿಂಗಳು ನಾನು ಸೊಪ್ಪು ತಿನ್ಕೊಂಡು ಹೇಗೆ ಕಾಲ ಕಳೆದೋ, ಬೇವಿನ ಕಡ್ಡಿಲಿ ಹೇಗೆ ಹಲ್ಲು ಉಜ್ಜದ್ನೋ, ಕಲ್ಲಲ್ಲಿ ಹೇಗೆ ಮೈ ಉಜ್ಕೊಂಡೋ, ಅದೇ ರೀತಿ ಇನ್ನೂ 6 ತಿಂಗಳು ನೀವ್ ಮಾಡ್ಬೇಕು.